ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ಒಂದು ಕೆಮಿಕಲ್ ಇನ್ಸೆಕ್ಟಿಸೈಡ್ನ ಹೇಗೆ ಯೂಸ್ ಮಾಡ್ಬೋದು ಹೈಬಿಸ್ಕಸ್ ಪ್ಲ್ಯಾಂಟ್ಗಳ ಮೇಲೆ ಅಂತ ನೋಡೋಣ. ಇದು ಕಾಗೋರ್ ಅಂತ ಹೇಳಿಬಿಟ್ಟು, ಮತ್ತು ಅನುಗೋರ್ ಅಂತಲೂ ಬರುತ್ತೆ ಇದ್ರ ಜೊತೆಗೆ. ಎರಡೂ ತುಂಬ ಚೆನ್ನಾಗಿರುವಂಥ ಒಂದು ಇನ್ಸೆಕ್ಟಿಸೈಡ್ಗಳು. ಇದನ್ನು ನಾವು ಗಿಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮಿಲಿಬಗ್ಸ್, ಅಪಿಡ್ಸ್, ಯಾವುದೇ ಒಂದು ರೀತಿ ಇನ್ಸೆಕ್ಟ್ಸ್ ಆಗಲಿ ಖಂಡಿತ ಒಂದು ಸ್ಪ್ರೇನಲ್ಲೇ ಕಂಟ್ರೋಲ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. 300 ರುಪೀಸ್ ಅಷ್ಟೇ ಇದು. ಒಂದು ಸಾರಿ ಪರ್ಚೇಸ್ ಮಾಡಿದ್ರೆ ನಾವು ಒಂದು 2 ಇಯರ್ಸ್ ಆದರೂ ಯೂಸ್ ಮಾಡ್ಕೊಳ್ಬೋದು. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇದು ಸೀಲ್ ಆಗಿರುತ್ತೆ. ಇದು ಬಾಟ್ಲಿದು ಒಂದು ಸಾರಿ ಓಪನ್ ಮಾಡಿದ್ರೆ ನಾವು ಬೇರೆ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿರುವಂತಹ ಒಂದು ಇನ್ಸೆಕ್ಟಿಸೈಡ್, ನನಗೆ ಬಹಳ ಇಷ್ಟವಾದಂತಹ ಒಂದು ಇನ್ಸೆಕ್ಟಿಸೈಡ್ ಇದು. ನಾನು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಜೊತೆಗೆ ಇದನ್ನು ಸಹ ನಾನು ಯೂಸ್ ಮಾಡ್ತೀನಿ. ಇದು ಇನ್ಸೆಕ್ಟಿಸೈಡ್ ಮತ್ತು ಫರ್ಟಿಲೈಸರ್ ಎರಡೂ ಆಗಿ ಕೆಲಸ ಮಾಡುತ್ತೆ. ಇದನ್ನು ಪ್ರೂನಿಂಗ್ ಮಾಡಿರುವಂತಹ ಪ್ಲ್ಯಾಂಟ್ಗಳ ಮೇಲೆ ನಾವು ಯೂಸ್ ಮಾಡಿದ್ರೆ ಬೇಗ ಬೇಗ ಹೊಸ ಚಿಗುರುಗಳು, ಬ್ರಾಂಚಸ್ ಎಲ್ಲ ಬರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಒಂದು ಸಾರಿ ಓಪನ್ ಮಾಡಿದ್ಮೇಲೆ ಇದನ್ನು ನಾವು ಅದೇ ಬಾಟ್ಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಒಂದು ಚಿಕ್ಕ ಬಾಟ್ಲಿಗೆ ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಬೇರೆ ಬಾಟ್ಲಲ್ಲಿ ಕಲೆಕ್ಟ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ ಇಷ್ಟು ಒಂದು 2 ಇಯರ್ಸ್ ನಮಗೆ ಬರುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. 1 ml 2 ml ಅಷ್ಟು 1 ಲೀಟ್ರ್ ವಾಟ್ರಿಗೆ ಸಾಕಾಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು. ಸೊ ನಾನಿವತ್ತು ಮಗ್ಗಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಗ್ಗಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ 1 ml ಸಾಕು. ಒಂದು 2 to 3 ಡ್ರಾಪ್ಸ್ ಅಂತ ಅಂದ್ಕೊಳ್ಳಿ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು. ಸೊ ಅಷ್ಟು ಸಾಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗಿಡಗಳ ಮೇಲೆ ಸ್ಪ್ರೇ ಮಾಡಬೇಕು. ಇದು ನಾವು ಶೋ ಪ್ಲ್ಯಾಂಟ್ಸ್ಗಳ ಮೇಲೂ ಸ್ಪ್ರೇ ಮಾಡ್ಬೋದು. ಶೋ ಪ್ಲ್ಯಾಂಟ್ಸ್ಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಗಿಡದ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ದೊಡ್ಡ ದೊಡ್ಡದಾಗಿ ಎಲೆಗಳು ಬರುತ್ತೆ. ಮನಿ ಪ್ಲ್ಯಾಂಟ್ಸ್ ಮೇಲೆ ಮಾಡಬಹುದು, ಫ್ಲವರಿಂಗ್ ಪ್ಲ್ಯಾಂಟ್ಸ್ ಮೇಲೆ ಮಾಡಬಹುದು. ಹೀಗೆ ಒಂದು ಚಿಕ್ಕ ಸ್ಪ್ರೇ ಬಾಟ್ಲಿಗೆ ನಾವು ತುಂಬಿಕೊಳ್ಬಹುದು. ಮಿಕ್ಕಿದ್ದನ್ನು ನಾವು ಬೇರೆ ಬಾಟ್ಲಲ್ಲೂ ಕಲೆಕ್ಟ್ ಮಾಡಿ ಇಟ್ಕೊಳ್ಬೋದು. ಒಂದು ಸಾರಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಟೋರು ಮಾಡಿಟ್ಕೊಳ್ಬಹುದು. ಬೇಕಂದವಾಗ ನಾವು ಯೂಸ್ ಮಾಡ್ಕೋಬಹುದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಒಂದು ಸಾರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರು. ನಮ್ಮ ಹತ್ರ ಎಕ್ಸ್ಟ್ರಾ ಬಾಟ್ಲ್ಗಳಿದ್ರೆ ಅದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಬಹುದು. ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಯೂಸ್ ಮಾಡೋರು ಇದನ್ನೊಂದು ಸಾರಿ ಯೂಸ್ ಮಾಡಿ ನೋಡಿ. ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದರಿಂದ ಅಡ್ವರ್ಸ್ ಎಫೆಕ್ಟ್ ಗಿಡದ ಮೇಲೆ ಏನೂ ಇಲ್ಲ. ಯಾವುದೇ ಆರ್ಗ್ಯಾನಿಕ್ ಪೆಸ್ಟಿಸೈಡೇ ಆಗಲಿ, ಕೆಮಿಕಲ್ ಇನ್ಸೆಕ್ಟಿಸೈಡೇ ಆಗಲಿ, ನಾವು ಯಾವುದನ್ನೇ ಆಗಲಿ ಒಂದು ಲಿಮಿಟಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಇದು 3 ಲೀಟರ್ಸ್ ಹಿಡಿಯುವಂತಹ ಒಂದು ಸ್ಪ್ರೇ ಬಾಟ್ಲ್ ಇದು. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಸ್ಪ್ರೇ ಮಾಡಬೇಕು ಅಂತ. ಇದಕ್ಕೆ ನಾನು 2 ml ಮಾತ್ರ ತೊಗೊಂಡಿದ್ದೀನಿ. ನಾನು ಹೇಳಿದೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. 1 ಲೀಟ್ರಿಗೆ 1-2-3 ಡ್ರಾಪ್ಸ್ ಸಾಕು ಅಂತ. ಇದು 3 ಲೀಟರ್ಸ್ ಹಿಡಿಯುವಂತಹ ಒಂದು ಸ್ಪ್ರೇ ಬಾಟ್ಲ್ ಆಗಿರೋದ್ರಿಂದ ನಾನು 2 ml ತೊಗೊಳ್ತಾ ಇದ್ದೀನಿ. ನೀವು ಕಲರ್ ನೋಡ್ತಾ ಇರ್ಬೋದು. ನಾವು ಲಿಕ್ವಿಡ್ನ ಅದಕ್ಕೆ ಹಾಕಿದ ತಕ್ಷಣ ವೈಟ್ ಆಗ್ತಾ ಇದೆ. ನಾವು ನೀರಿಗೆ ಮಿಕ್ಸ್ ಮಾಡಿದ ತಕ್ಷಣ ಅದ್ರ ಕಲರ್ ಚೇಂಜ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಆಗಿ ನಾವು ಸ್ಪ್ರೇ ಮಾಡಬಾರ್ದು. ಗಿಡಗಳು ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಲೈಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಬೇಕು. ಈವ್ನಿಂಗ್ ಟೈಮಲ್ಲಿ ಮಾತ್ರ ಸ್ಪ್ರೇ ಮಾಡ್ಕೊಳ್ಬೇಕು. ಯಾವುದೇ ಗಿಡಕ್ಕಾಗಲಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಇಲ್ಲ ಅರ್ಲಿ ಮಾರ್ನಿಂಗ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಅಂದರೆ ಈವ್ನಿಂಗ್ ಟೈಮ್ ಸ್ಪ್ರೇ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಖಂಡಿತ 100% ಮಿಲಿಬಗ್ಸಿಂದ ನಮಗೆ ಬಿಡುಗಡೆ ಸಿಗುತ್ತೆ. ಈ ಸ್ಪ್ರೇ ಬಾಟಲ್ ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತ ಅಂದರೆ ನಾನು ವಿಡಿಯೋನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು.
ಸ್ಪ್ರೇ ಬಾಟಲ್ಗಳು ಚೆನ್ನಾಗಿದ್ದರೆ ಜಾಸ್ತಿ ಪ್ಲ್ಯಾಂಟ್ಸ್ಗಳು ಇಟ್ಕೊಂಡಿದ್ರೆ 5 ನಿಮಿಷದಲ್ಲಿ ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿಬಿಡ್ಬಹುದು. ನೀವು ನೋಡ್ತಾ ಇರ್ಬೋದು, ಪ್ರೂನಿಂಗ್ ಮಾಡಾದಮೇಲೆ ಎಲ್ಲ ಗಿಡಗಳನ್ನು ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಸೊ ಇದಕ್ಕೆ ಕಾರಣ ನಾನು ವೀಕ್ಲಿ ಒನ್ಸ್ ಮಾಡುವಂತಹ ಕೆಮಿಕಲ್ ಸ್ಪ್ರೇ ಇರ್ಬೋದು, ಇಲ್ಲ ಆರ್ಗ್ಯಾನಿಕ್ ಸ್ಪ್ರೇ ಇರಬಹುದು. ಬಟ್ ಯಾವುದಾದ್ರೂ ಒಂದು ಸ್ಪ್ರೇ ಮಾಡ್ತಾನೆ ಇರಬೇಕು. ಈ ಒಂದು ಸಮ್ಮರ್ ಸೀಸನಲ್ಲಿ ಮಿಲಿಬಗ್ಸ್ ತುಂಬ ಬೇಗನೆ ಅಟ್ಯಾಕ್ ಆಗುತ್ತೆ, ಮತ್ತು ಲೀಫ್ ಕರ್ಲನ್ನು ತುಂಬ ಬೇಗನೆ ಆಗುತ್ತೆ. ಸೊ ನಾವು ಆರಂಭದಲ್ಲೇ ಇದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಹೆವಿ ಬ್ಲೂಮಿಂಗ್ ಬರೋದಿಲ್ಲ. ಇದು ಒಂದು ಕಟಿಂಗಿಂದ ಹಾಕಿರುವಂತಹ ಒಂದು ಪ್ಲ್ಯಾಂಟ್ ನೀವು ನೋಡ್ತಾ ಇರ್ಬೋದು. ಎಲ್ಲ ಪ್ರೂನಿಂಗ್ ಮಾಡಿರುವಂಥ ಹೈಬಿಸ್ಕಸ್ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೀವು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದನೂ ಅದು ಚಿಗುರುಗಳು ತುಂಬ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ನೀವು ಲೀಫ್ಗಳು ನೋಡ್ತಾ ಇರ್ಬೋದು. ನಾನು ಸ್ಪ್ರೇ ಮಾಡೋದ್ರಿಂದನೇ ನಾನು ಗಿಡಗಳು ಈ ರೀತಿ ಹೆಲ್ದಿಯಾಗಿ ಗ್ರೋ ಆಗ್ತಾ ಇರೋದು. ಎಲೆಗಳ ಸಂದಿನಲ್ಲಿ ಮೇಲೆ ಎಲ್ಲ ಕಡೆಯೂ ನಾವು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಇದರ ರಿಸಲ್ಟ್ಸ್ ನೀವು ಒಂದು 3-4 ಡೇಸಲ್ಲೇ ಗೊತ್ತಾಗುತ್ತೆ ನಿಮಗೆ, ಇದು ಎಷ್ಟು ಎಫೆಕ್ಟಿವ್ ಆಗಿ ಗಿಡದ ಮೇಲೆ ಕೆಲಸ ಮಾಡಿದೆ ಅಂತ ಹೇಳಿಬಿಟ್ಟು. ಕೆಲವರು ಗಿಡದಲ್ಲಿ ಹೂ ಬರ್ತಾ ಇಲ್ಲ, ಲೀಫ್ ಕರ್ಲಾಗಿದೆ, ಲೀಫ್ ಎಲ್ಲೋ ಆಗಿದೆ ಅಂತ ಹೇಳ್ತಾರೆ. ಈ ರೀತಿ ನೀವು ವೀಕ್ಲಿ ಒನ್ಸ್ ಸ್ಪ್ರೇ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಗಾರ್ಡನಲ್ಲಿನೂ ಸಹ ಹೆವಿ ಬ್ಲೂಮಿಂಗ್ನ ನೋಡಬಹುದು. ಹೈಬಿಸ್ಕಸ್ಗಳು ತುಂಬ ಕ್ವಾಂಟಿಟಿನಲ್ಲಿ ಬಿಡುತ್ತೆ. ನಾನು ಎವ್ರಿ ಸಂಡೇ ಈ ಥರ ನೀಮ್ ಆಯಿಲ್ ಸ್ಪ್ರೇ ಅಥವಾ ಯಾವುದಾದ್ರೂ ಕೆಮಿಕಲ್ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದಕ್ಕೆ ಅಂತಲೇ ನಾನು ಸಂಡೇಸ್ನ ಇಟ್ಕೊಳ್ತೀನಿ. ಆ ದಿವಸ ಬೇರೆ ಏನು ಕೆಲಸ ಮಾಡ್ಕೊಳ್ಳೋದಿಲ್ಲ, ಗಿಡಕ್ಕೆ ಬರೀ ಸ್ಪ್ರೇ ಮಾಡೋದು ಮಾತ್ರ ಕೆಲಸ ಆಗಿರುತ್ತೆ. ಎವ್ರಿ 15 ಡೇಸ್ ಏನಾದರೂ ಒಂದು ಫರ್ಟಿಲೈಸರ್ಸ್ನ ನಾವು ಕೊಟ್ಕೊಳ್ತಾ ಇರಬೇಕಾಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.